ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಅಕ್ಕ ಯಾರ್ದೇ ಫೋಟೋ? ಲೇ ಬೇಡ ಹೋಗೆ. ಯಾರ್ದು ತೋರ್ಸಿ? ಹೋಗಮ್ಮ. ತೋರ್ಸಕ್ಕ. ಬೇಡ ಪುಟ್ಟ. ಯಾಕೆ ಏನಾಯ್ತು? ಲೇ ಏನಾಯ್ತೆ? ಲೇ ಎದಳು. ನಿನ್ ಕಾಲಿಗೆ ಬೀಳ್ತೀನಿ, ಇನ್ನೊಂದ್ಸಲಿ ಆ ಫೋಟೋ ತೋರ್ಸ್ಬೇಡ ಕಣೆ. ಯಾಕೆ ಹಂಗೆ? ಸುಮ್ಮನೆ ತಮಾಷೆ ಮಾಡ್ದೆ. ತಮಾಷೆ ಮಾಡಿದ್ಯಾ? ಲೇ ಅಕ್ಕ ಏನೇ ಮದ್ವೆ ಆದ ನೆಕ್ಸ್ಟ್ ಡೇ ಇಂದಾನೆ ಫ್ರೀ ಟ್ರೀಟ್ಮೆಂಟ್ ಸಿಕ್ಕಿರೋ ಬಡ ರೋಗಿ ತರ ಖುಷಿ ಆಗ್ಬಿಟ್ಟಿದ್ಯಾ? ಲೇ ಅಡ್ಗೆ ಘಮ್ ಅನ್ಬೇಕು ಅಂತಂದ್ರೆ ಅಡ್ಗೆ ಮಾಡೋನ ಅಷ್ಟೇ ಕಷ್ಟಪಟ್ಟಿರ್ಬೇಕು ಅಲ್ವೇನೆ? ಅಂದ್ರೆ ನಿನ್ನೆ ರಾತ್ರಿ ಏನಾದ್ರು ಕರೆಂಟ್ ಹೋಗಿತ್ತಾ ಅಂತ ಕೇಳಕ್ ಬಂದೆ. ನಮ್ಮನೆಲ್ಲೂ ಕರೆಂಟ್ ಹೋಗಿತ್ತು, ಅದಕ್ಕೆ. ಯಾಕೆಷ್ಟು ಖುಷಿ ಆಗಿದ್ಯಾ? ಲೇ ನೋಡು, ಬೇಟೆ ಸತ್ತಿದೆ ಅಂದ್ರೆ ಸಿಂಹ ಹಸ್ತಿರದೆ ಕಾರಣ ಅಲ್ವೇನೆ? ಅಕ್ಕ ಏನಾಯ್ತೆ? ಅದು ನಂಗೇನು ಅರ್ಥನೇ ಆಗ್ತಿಲ್ಲ ಕಣೆ ಅಕ್ಕ. ಲೇ ನನ್ ಹೋಗಿ ಹೇಳೆ ಅಕ್ಕ. ಬೇಡ ಕಣೆ. ಹೇಳೆ ಅಕ್ಕ. ಬೇಡ. ಏನು ಏನಂತ ಹೇಳು. ನಾನ್ ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ಗೊತ್ತೇನೆ? ಅದಕ್ಕೆ ನಿಮ್ ಭಾವನೆ ಕಾರಣ ಕಣೆ. ಎಷ್ಟು ಪೋಲಿ ಗೊತ್ತ ಅವರು. ಲೇ ನೋಡು, ನಿನ್ನೆ ಒಂದು 10 ಗಂಟೆ ಆಗಿರ್ಬೋದು ಕಣೆ. 10 ಗಂಟೆಗೆ? ಅವಾಗ ಟ್ರಿಪ್ ಅಂತ ಕರೆಂಟ್ ಹೋಯ್ತು. ಆಗ ನಿನ್ ಭಾವ ಹೋಗಪ್ಪ ರೀ. ನಾನೊಂದ್ ಕೇಳ್ತೀನಿ. ಹೇಳು ಸ್ನೇಹ. ನಿಜ ಹೇಳ್ಬೇಕು ನೀವು. ಹೇಳು. ಪ್ರಪಂಚ ಅಂದ್ರೇನು? ನನಗ್ ನೀನೇ ಪ್ರಪಂಚ. ನಾನು ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ? ಕೇಳು ಸ್ನೇಹ. ಅದು ನಿಮ್ಗೆ ಮಜಾ ಭಾರತ ಬೇಕಾ ಅಥವಾ ನಾನ್ ಬೇಕಾ ಅಂತ ಡೈರೆಕ್ಟ್ ಏನಾದ್ರು ಹೇಳಿದ್ರೆ ನೀವ್ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ? ಅದು ನನಗ್ ಗೊತ್ತು ರೀ, ನೀವು ಮಜಾ ಭಾರತನೇ ಸೆಲೆಕ್ಟ್ ಮಾಡ್ತೀರಾ ಅಂತ. ನನಗೆ ಯಾವ ಶೋನು ಬೇಡ, ನನಗ್ ನೀನೇ ಬೇಕು ಸ್ನೇಹ. ರೀ ನನ್ಗೆ ಎಷ್ಟು ನಾಚಿಕೆ ಆಗ್ತಿದೆ. ಏನು ಅಂದ್ರೆ ಇಲ್ಲಿರೋ ಗಂಡಸರೆಲ್ಲ ಬರೀ ಸುಳ್ಳು ಹೇಳೋದು. ನೀವು ನಿಜ ಹೇಳ್ತೀರಲ್ವಾ? ಸ್ನೇಹ, ಸುಳ್ಳು ಅಂದ್ರೆ ಏನು ಸ್ನೇಹ? ರೀ ಸರ್, ನಮ್ ಹುಡುಗಿಗೆ ಗುಳಿ ಕೆನ್ನೆ ಇದೆ. ಸ್ನೇಹ, ಕೂದ್ಲೇನು ಇಷ್ಟೊಂದು ಕಪ್ಪಾಗಿದೆ? ಕಲರ್ ಮಾಡಿಸ್ಕೊಂಡಿದ್ದೀನಿ. ರೀ ಏನ್ರಿ ನೀವು? ರೀ ನಾನ್ ನೋಡಕ್ ಚೆನ್ನಾಗಿಲ್ಲ ಅಲ್ವಾ? ಮತ್ತೆ ನೀವ್ ಯಾಕೆ ನನ್ನನ್ನು ಇಷ್ಟೊಂದು ಇಷ್ಟಪಡ್ತೀರಾ? ಏನಾಯ್ತು ರೀ? ಏನಾಯ್ತು? ನೋಡೆ, ಸೌಂದರ್ಯ ಅನ್ನೋದು ಮನ್ಸಲ್ಲಿರುತ್ತೆ, ಮುಖದಲ್ಲಿ ಏನಿದೆಯೇ? ಮುಖಕ್ಕೆ ಕ್ರೀಮ್ ಹಚ್ಚಿದ ತಕ್ಷಣ ಎಲ್ರು ಸುಂದರವಾಗಿ ಕಾಣ್ತಾರೆ. ಹೋಗ್ರಿ ನೀವು. ಏನು ಅಂದ್ರೆ? ಸ್ನೇಹ, ಏನ್ರಿ ನೀವು? ನೋಡು ಸ್ನೇಹ, ಯುದ್ಧದಲ್ಲಿ ಗೆದ್ದೋನ್ನ ಅರಸ ಅಂತಾರೆ, ಮಂಚದಲ್ಲಿ ಗೆಲ್ಲೋದನ್ನ ಸರಸ ಅಂತಾರೆ. ರೀ ಯುದ್ಧ ಶುರು ಆಗ್ಬೇಕು ಅಂದ್ರೆ ಕಹಳೆ ಊದ್ಬೇಕಲ್ವೇನ್ರಿ? ಅದಕ್ಕೇನಂತೆ? ಅಕ್ಕ ಓಹೋ, ಇದಕ್ಕ ಅಮ್ಮವ್ರು ಇಷ್ಟೊಂದು ಖುಷಿಯಾಗಿದ್ದು. ಹೌದು, ಆದ್ರೂ ನಂಗೆ ಯಾಕೋ ನಿನ್ ಗಂಡದ ಮೇಲೆ ಡೌಟ್ ಕಣೆ. ಯಾಕೆ? ನನ್ ಯಾಕೆ ಇಷ್ಟೊಂದು ಇಷ್ಟಪಡ್ತಾರೆ ಅಂತನ? ಅಲ್ಲ, ಎಷ್ಟು ಎಕ್ಸ್ಪೀರಿಯನ್ಸ್ ಇರ್ಬಹುದು ಅಂತ. ಏನು ಏನ್ ಮಾತಾಡ್ತಾ ಇದೀಯ ನೀನು? ಬಾಯಿಸ್ದಲ್ಲಿ ಕರ್ಬೆ ಹುಡುಕ್ತಿದೀಯನೇ ನೀನು? ಏನ್ ಮಾತಾಡ್ತಾ ಇದೀಯ ನೀನು? ನನ್ಗೆ ಮೂಡ ಆಫ್ ಆಗೋಯ್ತು. ಅಕ್ಕ, ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಇಲ್ದೆ ಏನನ್ನೂ ಮಾಡಕ್ಕಾಗಲ್ಲ. ಇವನು ಏನೂ ಎಕ್ಸ್ಪೀರಿಯನ್ಸ್ ಇಲ್ದೆ ಇಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾನೆ ಅಂತೀಯ? ಲೇ ಏನ್ ಗೊತ್ತೇನೆ, ಈಗ ನೋಡು, ಯಾರು ಕುಡಿಯಕ್ ಹೇಳ್ಕೊಡ್ತಾರ? ಇಲ್ಲ. ಸಿಗರೇಟ್ ಸೇದಕ್ ಹೇಳ್ಕೊಡ್ತಾರ? ಇಲ್ಲ. ಇಲ್ಲ ತಾನೆ? ಇನ್ ಮುಂದೆ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ. ಹೋಗೆ. ಏನ್ ಅರ್ಥ ಆಗಲ್ಲ? ಏನ? ಹೌದು, ಬಾವ ಹೆಂಗೆ? ನಿಮ್ ಭಾವ ಶ್ರೀರಾಮಚಂದ್ರ ಕಣೆ. ಎಲ್ಲ ಹೆಂಡ್ತಿರು ತನ್ನ ಗಂಡನ ಶ್ರೀರಾಮಚಂದ್ರ ಅಂತಾನೆ ಹೇಳೋದು. ಅಕ್ಕ,
ಅನ್ನ ಮಾಡೋವಾಗ ಐಡಿಯಾ ಸಿಗಲ್ಲ ಕಣೆ, ತಿಂದ ಮೇಲೆ ಗೊತ್ತಾಗುತ್ತೆ ಅನ್ನ ಬೆಂದಿದ್ಯೋ ಇಲ್ಲೋ ಅಂತ. ನಿಂಗ್ ನಾನು ಹೇಳಿದ್ರೆ ಅರ್ಥ ಆಗಲ್ಲ ಕಣೆ. ಬಾವ ಇಷ್ಟೊತ್ತವ್ರು ಯಾಕೆ ಬಂದಿಲ್ಲ? ಹೌದ್ ನೋಡಿ, ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತು, ಯಾಕೆ ಬರ್ಲಿಲ್ಲ ಇವ್ರು ಅಂತ. ಹಲೋ ಹಲೋ ಸ್ನೇಹ, ರೀ ನಿನ್ ಪಕ್ಕದಲ್ಲಿ ಯಾರೋ ಇದಾರೆ, ಆಚೆ ಕಳ್ಸು. ನನ್ನ ಪಕ್ಕದಲ್ಲಿರೋದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಸ್ನೇಹ, ನಿನ್ನ ಉಸಿರು ಯಾವುದು ಬೇರೆ ಉಸಿರು ಯಾವುದು ಅಂತ ನನಗೆ ಗೊತ್ತಾಗಲ್ವೇನೆ? ಏನು ಅಂದ್ರೆ ರೀ, ನಿಮ್ಗೆ ನೋಡ್ರಿ ಗೊಬ್ಬರನ್ ಕೈಲೇ ಪಕ್ಕ ಕುಂದ್ರಿಸಿ 100 ಹಾಡು ಹೇಳಿದ್ರು ನೀವು ಸಾಯಲ್ಲ ರೀ. ಅಯ್ಯೋ ನಾಯಿ, ನೀವು ಹೊಡಿತಿರೋದಕ್ಕೆ ನನ್ನ ಹೆಂಡತಿನೇ ಕಾರಣ ಅಂತ ಗೊತ್ತು ಕಣ್ರು. ಅದೇನು ಕಾರಣ ಅಂತ ಹೇಳ್ಬಿಟ್ಟು ಹೊಡಿರೋ. ನಿನ್ನೆ ನಿನ್ನ ಹೆಂಡತಿ ಬಂದ್ಬಿಟ್ಟು ನುಗ್ಗೆಕಾಯಿ ತಗೊಂಡೋದ್ಲು. ಇವತ್ ಬಂದ್ಬಿಟ್ಟು ನನ್ ಗಂಡಂಗೆ ಈ ನುಗ್ಗೆಕಾಯಿ ಇಷ್ಟ ಆಗ್ತಾ ಇಲ್ಲ, ಬೇರೆ ಕಲರ್ ನುಗ್ಗೆಕಾಯಿ ಕೊಡಿ ಅಂತ ಕೇಳ್ತಾಳಲ್ಲೋ. ನೀನೇ ಹೇಳೋ, ನುಗ್ಗೆಕಾಯಿ ಜಗತ್ತಲ್ಲಿ ಬೇರೆ ಕಲರ್ ಇರುತ್ತಾ? ನಿನ್ನ ಹೆಂಡತಿನ ನಿಂಗೆ ಬಸ್ತಲ್ಲಿ ಇಟ್ಕೊಳಕ್ ಬರಲ್ವೇನೋ? ಬರಲ್ವೋ? ನೀವು ಗಂಡಸಾಗಿದ್ರೆ, ನಿಮಗ ಮೀಟರ್ ಇದ್ರೆ, ನನ್ನ ಗಂಡನ್ನ ಒಬ್ಬೊಬ್ರಾಗ್ ಬಂದು ಹೊಡಿರೋ. ನಿನ್ನ ಬಾಯಿಗೆ ಮಣ್ಣಾಕ, ಎಲ್ಲಾದ್ರೂ ನಿನ್ನ ಕಿರಿಕ್ ತಪ್ಪಲಿಲ್ವಲ್ಲೇ? ಆರ್ಯು ಪಕ್ಕ ಗಂಡ ಇನ್ನೇನ್ರಿ, ಹೆಂಡತಿನ ಪಕ್ಕದಲ್ಲಿ ಇರ್ಬೇಕಾದ್ರೆ ಜೋಪಾನ್ವ ಕಾಪಾಡೋದು ಗಂಡನ್ ಕರ್ತವ್ಯ ರೀ. ಅಯ್ಯೋ ನಿಮ್ಮ 10 ವರ್ಷ ಆದ್ಮೇಲೆ ಆಚೆ ಕರ್ಕೊಂಡ್ ಬಂದಿದ್ದೀರಾ. ನಾನು 10 ವರ್ಷ ಆದ್ಮೇಲೆ ತಾನೆ ಇವತ್ತು ಬೆಳಿಗ್ಗೆ ಜೈಲಿಂದ ಬಂದಿದ್ದು. ಅಲ್ಲ ರೀ, ಕರ್ಕೊಂಡೇನೋ ಬಂದ್ರಿ, ಅದು ಇಂಥ ಹೋಟೆಲ್ ಕರ್ಕೊಂಡ್ ಬಂದಿದ್ರಲ್ರಿ. ಇದೊಂದು ಹೋಟ್ಲ ಒಳ್ಳೆ ನಿಮ್ಮ ಮಕ ಇದ್ದಂಗಿದೆ ಅಲ್ರಿ. ನಿನ್ನ ಬಾಯಿಗೆ ಮಣ್ಣಾಕ, ಅದೇನ್ ಬಾವಿಯೋ ಇಲ್ಲ ಬಚ್ಚಲ ಸರ್. ಇದೇ 10 ವರ್ಷದಿಂದ ನಾವಿಬ್ರು ಬಸ್ಸಲ್ಲಿ ಹೋಗ್ತಾ ಇದ್ವಿ ಸರ್. ಯಾವನೋ ಇವಳು ಸೊಂಟ ಗಿಣ್ಣದ ಅಂತ ಕಿರಿಕ್ ತೆಗೆದ್ಬಿಟ್ಲು. ನಾನು ಹಿಂದೆ ಮುಂದೆ ನೋಡಿದ್ರೆ ತೆಗೆದು ಬಿಟ್ಟೆ ನೋಡಿ, ಸತ್ತೇ ಹೋಗ್ಬಿಟ್ಟ. ಆಮೇಲೆ ನೋಡಿದ್ರೆ ಅವನಿಗೊಂದು ಕೈಯ ಇರ್ಲಿಲ್ಲ ಸರ್. ಅವತ್ತು ಜೈಲ್ಗೆ ಹೋಗಿದ್ದು ಸರ್, ಇವತ್ತು ಬಿಡುಗಡೆ ಆಗಿ ಬಂದಿದ್ದೀರಿ. ನಿನ್ನ ಪಾದಕ್ಕೆ ಜಂಪ್ ಹೊಡೆದ್ ಬೇಕಾದ್ರೆ ಕೇಳ್ಕೊಂಡ್ಬಿಡ್ತೀನಿ. ಇವತ್ತು ಯಾರ ಹತ್ರನು ಕಿರಿಕ್ ಇಟ್ಕೋಬೇಡ, ನಾನು ಮತ್ತೆ ಜೈಲ್ಗೆ ಹೋಗಕ್ಕಾಗಲ್ಲ. ನನ್ನ ಮನ್ಸಲ್ಲಿ ಏನಿರುತ್ತೋ ನಾನು ಅದನ್ನೇ ಹೇಳೋದು. ನನ್ನ ಗಂಟ್ಲಲ್ಲಿ ಫಿಲ್ಟರ್ ಇಲ್ಲ. ನಾನೇ ನಿನ್ನ ಕತ್ತು ಕೊಯ್ದು ಒಳಗೆ ಫಿಲ್ಟರ್ ಇರ್ಬೇಕಾಗತ್ತೆ ಸರ್. ಮಾತತ್ರ ಹುಡುಗಿರೋದು ಹೇಳ್ತಾರೆ ಸರ್, ನಾನು ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಎಲ್ಲ ತೆಗೆದು ಬಿಚ್ಚಿಟ್ಬಿಡ್ತೀನಿ ಅಂತ. ಹಂಗೇನಾದ್ರೂ ಇವ್ರು ಹೊರಗೆ ಬಿಚ್ಚಿಟ್ರೆ ಅರ್ಧ ಗಂಟೆ ಇವ್ರ ಜೊತೆ ಯಾರು ಇರಕ್ಕಾಗಲ್ಲ. ಪಕ್ಕ ಗಂಡ ಪಕ್ಕ ಕಡೆ ಜೊತೆಗೆ ಇರಕ್ಕಾಗಲ್ಲ ಅಂತೀರಾ? ನಿನ್ ಜೊತೆ ಇರೋ ಬದಲು ಚಿತ್ತೆ ಇಲ್ಲ. ಹಾಯ್, ಐ ಆಮ್ ವೇಟರ್ ಚಾಂದನಿ. ನನಗೋಸ್ಕರ ಯಾರು ಮಾಡಬೇಡಿ ವೇಟು, ಯಾಕಂದ್ರೆ ನಾನು ನಿಮ್ಗೋಸ್ಕರ ಬಂದಿರೋ ಗಾಡ್ ಗಿಫ್ಟು. ನಮಸ್ತೆ ಸರ್. ನಮಸ್ಕಾರ. ಏನ್ ಬೇಕು? ಅವಳು ಮುಖ ನೋಡ್ರಿ, ಒಳ್ಳೆ ಸಗಣಿಯಲ್ಲಿ ಫೇಸ್ ವಾಶ್ ಮಾಡ್ಕೊಂಡಂಗಿದೆ. ಮೇಡಮ್, ನಿಮ್ ತಂದೆ ತಾಯಿಗೆ ನೀವು ಒಬ್ರೇ ಮಗಳ? ನಿನ್ಗೆ ಗೊತ್ತಾಯ್ತು? ಇಂಥ ಪಿಂಡ ಹುಟ್ಟದ ಮೇಲೆ ಯಾವ ತಂದೆ ತಾಯಿ ತಾನೇ ಇನ್ನೊಂದು ಮಗು ಮಾಡ್ಕೊಳ್ಳೋ ಧೈರ್ಯ ಮಾಡ್ತಾರೆ? ಶಾಂತಿ 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 ಶಾಂತಿ. ಜಾಸ್ತಿ ಉಜ್ಬೇಡಿ, ವಾಂತಿ ಮಾಡ್ಕೊಂತಾಳೆ. ಅಯ್ಯೋ ನೋಡ್ರಿ, ಅವಳ ಮುಖ ನೋಡ್ರಿ, ತೀದೋಗಿರೋ ದೋಸೆ ಇದ್ದಂಗಿದೆ. ನಿನ್ನ ಮುಖ ನೋಡಿ, ಹೊಳಸೋಗಿರೋ ಹಲಸಿನ ಹಣ್ಣು ಇದ್ದಂಗಿದೆ. ನಿನ್ನ ಮುಖನ ನಿನ್ನ ಅಪ್ಪ ಅಮ್ಮ ಬಿಟ್ರೆ ಇನ್ಯಾರು ನೋಡಲ್ಲ ಕಣೆ. ಲೇ, ನಿನ್ನೂ ಒಬ್ಬ ಗಂಡಸು ಮದುವೆ ಆಗಿದ್ದಾನಂದ್ರೆ ಅವನ ಜೀವನದಲ್ಲೇ ಹುಡುಗಿರ್ ನೋಡಿಲ್ಲ ಅಂತ ಅಷ್ಟು ಬರಗೆಟ್ಟಿದ್ದ ಅಂತ ಅರ್ಥ ಕಣೆ. ಹೌದೇನ್ರಿ? ಹೌದು. ಆರ್ ಯು ಫರ್ಗೆಟ್ ಪದ್ಮಾ? ಕಿರಿಕ್ ಬೇಡ ಚಿನ್ನ. ಲೇ, ನಿಂದು ಒಂದು ಮುಖ ಏನೇ ಅದು, ಸಣ್ಣ ಮಕ್ಕಳು ರಂಗೋಲಿ ಮೇಲೆ ಹಿಂಗ್ ಬೆರಳು ಆಡಿಸ್ದಂಗಿದೆ. ನಾನು ದೇವ್ರ ತಪ್ಪು ಮಾಡಲ್ಲ ಅನ್ಕೊಂಡಿದ್ದೆ, ನಿನ್ನ ಮುಖ ನೋಡಿದ್ಮೇಲೆ ಗೊತ್ತಾಗಿದ್ದು ಎಂತ ದೊಡ್ಡ ತಪ್ಪು ಮಾಡಿದಾನೆ ಅಂತ. ನನ್ನ ಬ್ಯೂಟಿ ಬಗ್ಗೆ ನಾನು ಮಾತಾಡ್ತೇನೆ. ನಾನು ಬ್ಯಾಕ್ ಇಂದ ಐಶ್ವರ್ಯ ರಾಯ್. ಫ್ರಂಟ್ ಇಂದ ಆಲಿಯಾ ಭಟ್. ಟಾಪ್ ಟು ಬಾಟಮ್ ನೋಡಿದೆ
ಕತ್ರಿನಾ ಕೈಫು. ಮೊಹಮ್ಮದ್ ಕೈಫ್ ಇದ್ದಂಗ ಅವಳೆ ಕತ್ರಿನಾ ಕೈಫ್ ಅಂತೆ. ಲೇ ನಿನ್ನ ಮುಖ ನೋಡೆ ಒಳ್ಳೆ ನಾಯಿ ನೆಕ್ ಬಿಟ್ಟಿರೋ ರೊಟ್ಟಿ ಇದ್ದಂಗಿದೆ. ನಿನ್ನ ಮುಖ ನೋಡೆ ಒಳ್ಳೆ ನಾಯಿ ವಾಂತಿ ಮಾಡ್ಕೊಂಡ್ರ ಪಿಜ್ಜಾ ಇದ್ದಂಗಿದೆ. ಈಗಿನ ಹುಡುಗರಿಗೆ ಅದೇ ಬೇಕು ಕಣೆ. ಅದಕ್ಕೆ ಯಾರ ಹತ್ರನೂ ಶಕ್ತಿ ಇಲ್ಲ ಕಣೆ. ಅಯ್ಯೋ ನಿನ್ನ ನನ್ಗೆ ಎದುರು ಮಾಡ್ತೀಯನಲ್ಲ ನೀನು. ಕಸ್ಟಮರು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ ಸರ್. ಆರ್ಡರ್ ಕೊಡಿ. ಇಬ್ರು ಸೇರಿ ಕೊಟ್ರಲ್ಲಮ್ಮ. ಅದಲ್ಲ ಸರ್, ನಮ್ಮ ಹೋಟೆಲಲ್ಲಿ ನಾನು ಬಿಟ್ಟು ಬೇರೆ ಏನ್ ಬೇಕೋ ಕೇಳಿ. ಹೌದು, ಆರ್ಡರ್ ಹೇಳಿ ಎಂದಿದ್ದು. ನನ್ಗೊಂದು ಕರ್ಡ್ ರೈಸ್. ಏನಂದ್ರಿ? ಕರ್ಡ್ ರೈಸ್. ಓಕೆ ಸರ್. ನನಗೊಂದು ನೂಡಲ್ಸ್. ನಾಯಿ ಎಲ್ಲಾರ್ದ್ರು ನೂಡಲ್ಸ್ ತಿನ್ನುತ್ತಾ? ಇಲ್ಲಿ ಕರಡಿನೇ ಕರ್ಡ್ ರೈಸ್ ತಿಂತಿರ್ಬೇಕಾದ್ರೆ ನಾಯಿ ನೂಡಲ್ಸ್ ತಿನ್ನಲ್ವಾ? ಓಕೆ. ಏನು? ನನಗೆ ನೂಡಲ್ಸ್ ಬೇಡ, ಮತ್ತೆ ಫ್ರೈಡ್ ರೈಸ್ ತಗೊಂಬ. ಓಕೆ. ಹಲೋ. ಏನು? ನನಗೆ ಫ್ರೈಡ್ ರೈಸ್ ಬೇಡ, ಮತ್ತೆ ಚಿಕನ್ ಫ್ರೈಡ್ ರೈಸ್ ತಗೊಂಬ. ಓಕೆ. ಹಲೋ. ಚಿಕನ್ ಫ್ರೈಡ್ ರೈಸ್ ಬೇಡವಾ? ಅದೇ ಬೇಕು. ಓತ ನನ್ನ ಮಗನೇ. ಯಾರೋ ನೀನ್ ಇಲ್ಲಿಗೆ? ಕಾಂಪೌಂಡ್ರು. ನಾನು ಯಾರು? ಡಾಕ್ಟ್ರು. ನಿನ್ ಕೆಲ್ಸ ಏನು? ಬಂದ ಪೇಷಂಟ್ ನ ಒಳಗ್ ಕಳ್ಸೋದು. ನನ್ನ ಕೆಲ್ಸ ಏನು? ಬಂದ ಪೇಷಂಟ್ ಮೇಲೆ ಕಳ್ಸೋದು. ಡಾಕ್ಟ್ರು ಅನ್ನೋ ಮರ್ಯಾದೆನೇ ಇಲ್ವೇನು? ಡಾಕ್ಟ್ರು ಅಂದ್ರೆ ಏನ್ ಗೊತ್ತಾ? ಗೊತ್ತಲ್ಲ. ಏನು? ಅರ್ಥ ಆಗದೆ ಇರೋ ರೀತಿ ಮೆಡಿಸನ್ ಬರ್ದು ಅರ್ಥ ಆಗೋ ರೀತಿ ಬಿಲ್ ಬರೆಯೋನು. ಇಷ್ಟೊತ್ತು ಏನೋ ಮಾಡ್ತಾ ಇದ್ದೆ ಇಲ್ಲಿ? ಆಪರೇಷನ್. ಆಪರೇಷನ್ ಮಾಡ್ಬಿಟ್ಟ. ಆಪರೇಷನ್ ಅಂತ ಅನ್ನೋ ಸಿನಿಮಾ ನೋಡ್ತಾ ಇದ್ದೆ. ಕಾಂಪೌಂಡ್ರ. ಡಾಕ್ಟರ್. 4 ಬೆಳ್ ಮುಂದಕ್ಕ, 4 ಬೆಳ್ ಹಿಂದಕ್ಕ ಮಡ್ಚ್ಕೊಂಡು ಮುಚ್ಕೊಂಡೋಗಿ ನಿನ್ ಲೆಕ್ಕದಲ್ಲಿ ಟೀ ತಗೊಂಬ. ಯಾಕೆ ನಿಮ್ ಲೆಕ್ಕದಲ್ಲಿ ಕೊಡಲ್ಲ ಅಂತಾರ? ಲೇ, ದೊಡ್ಡವ್ರು ಒಂದ್ ಮಾತಾಡಿದಾರೆ ಕಣೋ. ಏನು? ನಿಂತೋಗಿರೋ ಬಸ್ ಗೊತ್ತಬಾರ್ದು, ಸ್ವಂತ ದುಡ್ಡಲ್ಲಿ ಕುಡಿಬಾರ್ದು ಅಂತ. ಅದೇ ದೊಡ್ಡವ್ರು ಇನ್ನೊಂದು ಮಾತಾಡಿದಾರೆ ಗೊತ್ತಾ? ಏನು? ಕೈ ಕಾಲ್ ನೆಟ್ಗಿರೋರಿಗೆ ಭಿಕ್ಷೆ ಹಾಕ್ಬಾರ್ದು ಅಂತ. ಅದಕ್ಕೆ ನಾನು ನಿನ್ ತಿಂಗಳು ಸಂಬಳ ಕೊಡ್ತಾ ಇಲ್ಲ. ಓತ್ ನನ್ನ ಮಗನ. ಏನ್ ಸರ್ ಇದು? ಪಂಚ್ ಹೊಡಿಲಿಲ್ಲ ಅಂದ್ರೆ ನಿಮ್ ಮುಖ ನೋಡಕ್ಕಾಗಲ್ಲ, ಪಂಚ್ ಹೊಡೆದ್ರೆ ಈ ನನ್ನ ಮಕ್ಕಳ ಮುಖ ನೋಡಕ್ಕಾಗಲ್ಲ ಸರ್. ಎಲ್ಲ ಹಣೆ ಬರ. ಅಂದಾಗೆ ಈ ಕ್ಲಿನಿಕ್ಗೆ ನಾನೇ ಡಾಕ್ಟ್ರು ಸರ್. ಇಲ್ಲಿಗೆ ಎಂತೆಂತ ಪೇಷಂಟ್ ಬರ್ತಾರೆ ಗೊತ್ತಾ ಸರ್? ತಲೆನೇ ಕೆಟ್ಟೋಗ್ಬಿಡುತ್ತೆ ಒಂದ್ ದಿನಕ್ಕೆ. ಅದಕ್ಕೆ ಅವಾಗ ಮಜಾ ಬರತನ ಊಟಲ್ಲಿ ನೋಡ್ತಾ ಇರ್ತೀನಿ. ಒಳ್ಳೆ ಪ್ರೋಗ್ರಾಮ್ ಅಪ್ಪ, ನೀವು ನೋಡಿ ಪ್ಲೀಸ್. ಡಾಕ್ಟ್ರೆ ಕಾಫಿ ತಗೊಳ್ಳಿ. ಡಾಕ್ಟ್ರೇ, ಡಾಕ್ಟ್ರೇ. ಯಾರ ನೋಡ ಬಂದ್ರು? ಡಾಕ್ಟ್ರೇ. ಓಹೋ, ಮಜಾ ಭಾರತದ ಪಂಚ್ ಪಾಟೀಲ್ ಅವರು ಸರ್. ನೀವು ಇಲ್ಲಿ ಬಂದಿರೋದು ಎಷ್ಟು ಖುಷಿ ಅಂದ್ರೆ, ಹಳೇ ಸೋಡಾ ಬಾಟ್ಲಲ್ಲಿ ಒಂದ್ ಸಿಪ್ ಜ್ಯೂಸ್ ಸಿಗ್ದಂಗ ಆಗೋಯ್ತು ನನಗೆ. ಸೆಲ್ಫಿ ಎಲ್ಲ ಕೊಟ್ಬಿಡ್ತಾರೆ ಇವನಿಗೆ, ಸೆಲ್ಫಿ ಎಲ್ಲ ಕೊಡಲ್ಲ ನೋಡಿ ಸರ್,